ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಬೇಗ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಬೇಕಾಗಿರೋ ಸಾಮಗ್ರಿ: ಚಿಕನ್, ಆನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಿರಿಯಾನಿ ಮಸಾಲ, ಲೆಮನ್, ಚಿಲ್ಲಿ ಪೌಡರ್, ಆಚೆ ಬಿರಿಯಾನಿ ಮಸಾಲ, ಸಾಲ್ಟ್, ಮಿಂಟ್, ಕೊರಿಯಾಂಡರ್ ಪೌಡರ್, ಮೆಂತ್ಯ, ಟೇಸ್ಟಿಂಗ್ ಪೌಡರ್ ಆ್ಯಂಡ್ ಆಯಿಲ್. ಫಸ್ಟ್ ನೋಡ್ತಾ ಇರ್ಬೋದು ಏನೇನು ಬೇಕು ಅಂತ ತೋರಿಸ್ತೀನಿ. ಚಿಲ್ಲಿ ಮೆಣಸಿನ್ಕಾಯಿ ಒಂದು 12 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಸಾಲೆ ಐಟಮ್ಸ್ಗಳು ನಿಮಗೆ ಗೊತ್ತೇ ಇರುತ್ತೆ. ಪಲಾವ್ ಎಲೆ, ಇದು ಕಲ್ಲುವು ಅಂತ ಕರೀತಾರೆ, ಕ್ಲೀನಾಗಿ ಕಾಣ್ತು ಅಲ್ವಾ, ಕಲ್ಲುವು. ಮಾಮೂಲಿ ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ ಪತ್ರೆ ಎಲ್ಲ ತೋರಿಸ್ತಾ ಇದ್ದೀನಿ ಒಂದ್ಸರಿ. ನಾನು 4ರಿಂದ 5 ಲವಂಗ ಹಾಕಿದ್ದೆ, 2 ಏಲಕ್ಕಿ, ಅಂದಾಜು ಮೇಲೆ ಒಂದು ಚಕ್ಕೆ, ಮತ್ತು ಮರಾಠಿ ಮೊಗ್ಗು. ಇದು ಟೇಸ್ಟಿಂಗ್ ಪೌಡರ್, ಸಕ್ಕರೆ ಥರ ಇರುತ್ತೆ, ಸ್ವಲ್ಪ ಉದ್ದ ಉದ್ದ ಬರುತ್ತೆ. ಕಸೂರಿ ಮೇಥಿ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ, ಮತ್ತು 2 ಟೊಮೊಟೊ ದಪ್ಪದು, ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪುದೀನ 3 ಕಟ್ ಮಾಡಿ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಚಿಕನ್ನ ಹಸಿಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪಾಗಿ ಕಲಸಿಟ್ಕೊಂಡಿದ್ದೆ. ಚಿಲ್ಲಿ ಪೌಡರ್ ಆ್ಯಂಡ್ ಬಿರಿಯಾನಿ ಮಸಾಲ ನೋಡ್ತಾ ಇರ್ಬೋದು. ಎರಡನ್ನೂ ಕಲಸಿ ಇಟ್ಕೊಂಡಿದ್ದೆ. ಏನು ತುಂಬ ಹೊತ್ತು ಕಲಸಿಟ್ಟಿರಲಿಲ್ಲ, ಆವಾಗಲೇ ಕಲಸಿಟ್ಟಿದ್ದೆ ಅಷ್ಟೇ. ಏನು ಅಂದರೆ ಚಿಕನ್, ಅಚ್ಕಾರದ ಪುಡಿ, ಉಪ್ಪು ಹಾಕಿ ಕಲಸಿಟ್ಟಿದ್ದೆ. ನೋಡ್ತಾ ಇರ್ಬೋದು. ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ, ಒಂದು 8 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಾದಮೇಲೆ ನೀವು ಆಲ್ರೆಡಿ ಇಟ್ಕೊಂಡಿರೋ ಮಸಾಲೆ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡೋಗಿ. ಎಣ್ಣೆ ಕಾಯೋಕ್ಕೂ ಮುಂಚೆ ಹಾಕಕ್ಕೆ ಹೋಗಬೇಡಿ, ಎಣ್ಣೆ ಕಾದಾದ್ಮೇಲೆ ಹಾಕಿ. ಆ್ಯಂಡ್ ಚಿಲ್ಲಿ ಪೌಡರ್, ಸಾರಿ ಚಿಲ್ಲಿ, ಮೆಣಸಿನ್ಕಾಯಿ 12 ಹಾಕಿದ್ದೀನಿ ನಾನು. ಕಸೂರಿ ಮೇಥಿ ಹಾಕ್ತೆ ಈಗ. ಕಸೂರಿ ಮೇಥಿ ಮತ್ತು ಟೇಸ್ಟಿಂಗ್ ಪೌಡರ್ ಎರಡು ಇದಕ್ಕೆ ಎಣ್ಣೆಗೆ ನಾನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಮತ್ತು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಅಷ್ಟೇ, ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಮತ್ತು ಬಿರಿಯಾನಿಗೆ ಸ್ವಲ್ಪ ಗೋಲ್ಡನ್ ಕಲರ್ ಈರುಳ್ಳಿ ಸ್ವಲ್ಪ ತುಂಬ ಫ್ರೈ ಆಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಚೆನ್ನಾಗಿ ಫ್ರೈ ಮಾಡಿ. ಆಲ್ಮೋಸ್ಟ್ ಈರುಳ್ಳಿ ಸ್ಮೆಲ್ ಹೋಗೋವರೆಗಾದ್ರೂ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಮಾಡೋ ಅವಶ್ಯಕತೆ ಏನಿಲ್ಲ. ಮಾಡೋದು ತುಂಬ ಲೇಟ್ ಪ್ರೊಸೆಸ್. ಈಗ ಆಫೀಸ್ಗೆ ಹೋಗೋರು, ಏನಾದರೂ ಕೆಲಸಕ್ಕೆ ಹೋಗೋರು, ವರ್ಕಿಂಗ್ ವುಮೆನ್ಸ್ಗಂತೂ ಇದು ತುಂಬ ಬೇಗ ಮತ್ತು ತುಂಬ ಟೇಸ್ಟಾಗಿರುತ್ತೆ ಬಿರಿಯಾನಿ ಮಾತ್ರ. ನಾನು ವಿಡಿಯೋ ಸ್ಕಿಪ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ಹೇಗಾಗತ್ತೆ ಅಂತ. ನೋಡ್ತಿರ್ಬೋದು, ಇನ್ನೂ ಅದು ಕ್ಲೀನಾಗಿ ಆಗಿಲ್ಲ, ಇನ್ನೂ ಗೋಲ್ಡನ್ ಕಲರ್ ಥರ ಬಂದಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೆ. ಮತ್ತು ನೋಡಿ ಗೋಲ್ಡನ್ ಕಲರ್ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ.
2 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಅಂದರೆ ಅಂಟ್ಕೊಳ್ಳೋ ಥರ ಆಗುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ. ಇದು ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಬೇಕು ಅಂದರೆ ಮಾಡಿ ಇಟ್ಕೊಂಡಿರಿ. ಹೊರಗಡೆ ಪ್ಯಾಕೆಟಲ್ಲಿ ಸಿಕ್ಕಿ ಹಾಕೋದಕ್ಕಿಂತ ಮನೇಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಹಾಗೆ ಬಿಟ್ಬಿಟ್ರೆ ಒಂಥರ ಅಂಟ್ಕೊಂಡಂಗೆ ಆಗುತ್ತೆ, ಅದಕ್ಕೆ ಫ್ರೈ ಮಾಡಬೇಕು. ಅದಾದಮೇಲೆ ಹೇಳೋದ್ನೆಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮೂರು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಹಾಕಿ ಅದೆಲ್ಲ ಸ್ವಲ್ಪ ಬಾಡೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಬಾಡಿಸಿ ಅದನ್ನು. ಅದಾದಮೇಲೆ ಕಲಸಿಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕಿ. ತುಂಬ ಹಾಕಿದ್ರೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಬಿರಿಯಾನಿ. ಯೆಲ್ಲೋ ಕಲರ್ ಆದರೂ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಬಟ್ ನನಗೇನೋ ಇಷ್ಟ ಆಗೋಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಬಿರಿಯಾನಿಗೆ ಚಿಕನ್ ಯಾಕೆ ಕಲಸಿಟ್ಕೊಂಡಿದ್ದೀನಿ ಅಂದರೆ, ನಾರ್ಮಲಾಗಿ ಚಿಕನ್ ಬಿರಿಯಾನಿಗಳಲ್ಲಿ ಯಾರೂ ಪೀಸ್ ತಿನ್ನಲ್ಲ, ಅದೇನು ಟೇಸ್ಟ್ ಇರಲ್ಲ, ಮಸಾಲೆ ಇರಲ್ಲ ಅಂತ. ಉಪ್ಪು ರುಚಿಗೆ ತಕ್ಕಷ್ಟು. ಅದಾದಮೇಲೆ ನೀರು ಬಿಟ್ಕೊಂಡಾದಮೇಲೆ ಟೊಮೊಟೊ ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ ನೀರು ಬಿಟ್ಕೊಂಡಿದೆ ಚಿಕನಲ್ಲಿರೋದು. 2 ಟೊಮೊಟೊ ಹಾಕಿದ್ದೀನಿ ನಾನು, ದಪ್ಪದು. ಚೆನ್ನಾಗಿ ಫ್ರೈ ಮಾಡಿ, ಟೊಮೊಟೊ ಒಂಥರ ಬೇರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನೋಡಿ ಈ ಕಲರ್ ಬರುತ್ತೆ, ಬಟ್ ಇನ್ನೂ ಫ್ರೈ ಆಗಬೇಕು, ಗೊತ್ತಾಗುತ್ತೆ. ಆಚಿ ಬಿರಿಯಾನಿ ಮಸಾಲ, ನನಗನ್ಸುತ್ತೆ ಬಿರಿಯಾನಿ ಮಸಾಲದಲ್ಲಿ ಇದು ಹಾಕ್ಕೊಂಡ್ರೆ ಬೆಸ್ಟ್ ಅಂತ. ಬೇರೆ ಬಿರಿಯಾನಿ ಮಸಾಲಾಗಿಂತ ಆಚಿ ಬಿರಿಯಾನಿ ಮಸಾಲ ಯೂಸ್ ಮಾಡಿ. 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ನಾನು. ಮತ್ತು ನಾನು ಈ ಗ್ಲಾಸಲ್ಲಿ 4 ಸರಿ ವಾಟರ್ ಹಾಕ್ತೀನಿ, ಯಾಕಂದರೆ ಆ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 1 ಬೌಲ್ ಅಕ್ಕಿಗೆ 2 ಬೌಲ್ ನೀರು ಹಾಕಬೇಕು. ನಾನು ಆ ಗ್ಲಾಸಲ್ಲಿ 4 ಸರಿ ನೀರು ಹಾಕಿದ್ದೀನಿ ಆ್ಯಂಡ್ 2 ಗ್ಲಾಸ್ ಅಕ್ಕಿ. ನೋಡಿ ನೆನೆಸಿಟ್ಟಿರೋ ಅಕ್ಕಿನ ನಾನು ಹಾಕ್ತಾಯಿದ್ದೀನಿ. ಅದು ನೀರು ಮಳ್ಳದ ಮೇಲೆ ಹಾಕಿ, ಸ್ವಲ್ಪ ಮಳ್ಳೋವರೆಗೂ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಅಕ್ಕಿನ ಆ್ಯಡ್ ಮಾಡಿ. ನೀವು ಆಲ್ರೆಡಿ ಉಪ್ಪು ಆ್ಯಡ್ ಮಾಡಾಗಿದೆ. ಒಂದೇ ಒಂದು ಸರಿ ತಿರುಗಿ, ತುಂಬಾ ಇದು ಮಾಡೋಕ್ಕೆ ಹೋಗಬೇಡಿ. ಒಂದು ಸರಿ ಆದಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ಲಿ ನಾವು ಎಲ್ಲ ಆಗಿದ್ಮೇಲೆ ನಿಂಬೆಹಣ್ಣು ಅಥವಾ ಮೊಸರು 2ರಲ್ಲಿ ಒಂದು ಆಪ್ಷನಲ್ ತೊಗೊಳ್ಳಿ. ನಾನಿವತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಅರ್ಧ ಹುಳು ಹಾಕ್ತಾಯಿದ್ದೀನಿ ಕಂಪ್ಲೀಟು. ಹುಳಿ ಅಷ್ಟು ಸಾಕು ಅನ್ನಿಸ್ತು. ಇದಾದಮೇಲೆ 1 ವಿಷಲ್ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಕು. 1 ವಿಷಲ್ ಬರ್ಸಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಮ್ಮಿ. ಒಂದು 10 ಮಿನಿಟ್ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ 10 ಮಿನಿಟ್ಸ್